ಬಸು ಜಯಂತಿ ಐತಿ. ಆ ಸೇತರಿತಿ ಐತಿ, ಬಂಗಾರ ತರ್ಬೇಕಂತ ನಿನ್ನೆ ರಾತ್ರಿ ಅಷ್ಟೆಲ್ಲ ಹೇಳಿನಿ. ಹ್ಞೂ ಅಂತ ಹೇಳಿ ಮಕ್ಕೊಂದಾರ. ಇನ್ನೂ ಮನಿ ಬರವಲ್ರಲ್ಲ. ಎಷ್ಟೊತ್ತರ ಯಾಕಾಗೋಲ್ದಕ್ಕ. ಇವತ್ತನ ನಮ್ ಗೌಡ್ರನ್ನ ಬಿಡಂಗಿನೇ ಇಲ್ಲ. ಅವ್ರನ್ನ ಎಳ್ಕೊಂಡು ಹೋಗಿ ಬಂಗಾರ ತರ್ತೀನಿ ಇವತ್ತ. ಅವ್ರು ಎಲ್ಲಿ ಅದಕ್ಕೆ ನಾಟಕ ಮಾಡ್ಕೊಂಡು ಅಡ್ಡಾಡಕತ್ತಾರ. ಏನು ಎಲ್ಲರ ಬಿಟ್ರೆ ಬಿಡು ಮಗಳನ್ನ ನಾನು. ಎಷ್ಟೊತ್ತಾದ್ರೂ ಪರವಾಗಿಲ್ಲ. ಕಾದು ಇವತ್ತು ಅವ್ರನ್ನ ಕರ್ಕೊಂಡು ಬಂಗಾರ ತರಲೇಬೇಕು. ತರ್ತೀನಿ. ಓ ಥೂ ಇವನವನ ಇನ್ನೂ ಇಲ್ಲೇ ಕಾಯಕತ್ತಾಳಲ್ಲಿಕ್ಕೆ. ಅಯ್ಯೋ ಇನ್ನು ಬಂಗಾರ ಕೊಡಿಸ್ರಿ ಅಂತ ಎದಿವಾಯ್ ಬಡ್ಕೊಂತಾಳ. ಬೇಡ ಬೇಡ ಸುಮ್ಮನೆ ಕಣ್ಣು ಕಾಣ್ಲಾರ್ದರ ಗತೆ ಇವತ್ತೊಂದಿನ ಹೊರಗೆ ಎಲ್ಲರೂ ಅಡ್ಡಾಡ್ಬಿಡ್ತಾನೆ. ಅದು ನಮ್ಮನಿ ಬಂಗಾರಕ್ಕೆ ಬಾಯಿ ಬಿಡ್ತಾವ. ಈ ಬಸು ಜಯಂತಿಯರ ಯಾಕೆ ಬರ್ತತನ ಅಂತ ಅನಿಸ್ತತ್ ನನಗೆ. ಎಲ್ಲಿ ತಗಲ ನನ್ನ ಅಂಕರು ಈ ಪಾರಿ ನೋಡೇ ಇಲ್ಲ. ಬಡ ಈಗ ಕಣ್ ತಪ್ಪಿಸಿ ಹೋಗ್ಬಿಡ್ತೀನಿ. ಅಯ್ಯೋ ಕಣ್ ತಪ್ಪಿಸಿ ಹೊಳ್ಳಿ ಹೋಗ್ಬೇಕನ್ನೋರೊಳಗ ನೋಡೇ ಬಿಟ್ಲಲ್ಲೋ ಮಾರಾಯ ಈಕಿ ನನ್ನ. ಇನ್ನು ಬಿಡಂಗಿಲ್ಲ. ಪೀಡಾ ಪೇತು ಇದ್ದಂಗ. ನಡ್ರಿ ಬಂಗಾರ ತರಕ್ ಹೋಗೋಣ ನಿಂದಿರ್ತಾಳ. ಏನ್ ಪಾರು ಊಟ ಗೀಟ ಆತಾ? ಊಟನೂ ಆತು ಗೀಟನೂ ಆತು. ನೀವೇನ್ರಿ ಇಷ್ಟೊತ್ತು ಮಾಡಿದ್ರಿ? ನಿಮ್ ಸಂಬಂಧ ಹಾದಿ ಕಾಕೊಂತ ಕುಂತಿದ್ಯಾ. ಎಷ್ಟು ಲೇಟ್ ಮಾಡಿದ್ರಿ ನೋಡ್ರ ನೀವು. ಅಲ್ಲ ಲಗುನ ಬರ್ರಿ ಮನಿಗೆ ಅಂತ ಹೇಳಿದ್ದೆ. ನೀವು ಇಷ್ಟೊತ್ತು ಮಾಡಿದ್ರಲ್ಲ ಯಾಕ? ಅದು ಏನಪ್ಪ ಅಂದ್ರೆ ಗೊತ್ತಾ ಬಸು ಜಯಂತಿಲ್ಲ ದಿವಸ ಚಲೋ ಐತಿ. ಹಿಂಗಾಗಿ ಇವ ಮೂಲಿ ಮನಿ ಸಂಗಪ್ಪದನಿಲ್ಲ ಪಾರು. ಅವ ಒಟ್ಟು ಬಿಡ್ಲೇ ಇಲ್ಲ. ಕೈ ಹಿಡಿದು ಎಳ್ಕೊಂಡು ಹೊಂಟ್ಬಿಟ್ಟ. ಇವತ್ತು ನಮ್ಮ ಮನೆ ಓಪ್ಲಿಂಗ್ ಐತಿ ಬರ್ಲೇಬೇಕ್ರಿ ಗೌಡ್ರ ಅಂತ ಅಂದ. ಇಲ್ಲೋ ಮಾರ್ಯ ನಾ ಮನೆಗೆ ಹೋಗ್ಬೇಕಂತ ಅಂದೆ. ಇಲ್ರಿ ಬರ್ಲೇಬೇಕು ನೀವು ಅಂತೇಳಿ ಕರ್ಕೊಂಡು ಹೋದ್ ನಾ ಪಾರು. ಅವನ ಇದನ್ನ ಬುಂದೆ ಮಾಡಿಸಿದ್ದ. ಒಂದು ಹಿಡಿ ಬುಂದೆ ಹಾಕಿದ. ಸಾಕೋ ಮರಿ ಅನ್ಯ ಮತ್ತೆ ಒಂದು ಹಿಡಿ ಬುಂದೆ ಹಾಕಿದ ಕೈ ಕೊಸರಿ. ಹಿಂಗಾಗಿ ಬುಂದೆ ತಿಂದ್ಬಿಟ್ನ್ಯಾ ಪಾರು. ಅದು ನನಗೆ ಗಾಲಿ ಮೇಲೆ ಆಗ್ಬಿಡ್ತು ಪಾರು. ಏನ್ ಕೇಳ್ತಿ ಬಾ ನನ್ನ ಪರಿಸ್ಥಿತಿ ಇವತ್ತು ಹೊಟ್ಟಿ ಕೆಟ್ಟು. ಅಯ್ಯೋ ದೇವ್ರಿ. ಊರ್ ಹೊರಗ ಆಲದ ಕಟ್ಟಿ ಮ್ಯಾಗ ಹಂಗಾತ ಮಕ್ಕೊಂಡ್ಬಿಟ್ಟಿದ್ನಿ. ಗೊತ್ತ ನಿನಗೆ? ನಮ್ ತ್ರಾಸ ನಮಗ್ ಗೊತ್ತು ಪಾರು. ಈ ಬಿಸಿಲು ದಿನಕ್ಕೆ ಬ್ಯಾಡ್ಲಿ ಬುಂದೆ ಹಾಕಿ ಬರಂಗಿಲ್ಲ. ಬ್ಯಾಡ್ಲಿ ಅಂದ್ರು ಕೇಳಿಲ್ಲ. ನನ್ನ ಮಗ ಬುಂದೆ ಹಾಕಿಬಿಟ್ಟು ಒಂದು ಹಿಡಿ ತಿಂದು ಬಿಟ್ಟ್ಯಾ. ನನ್ನ ಪರಿಸ್ಥಿತಿ ಹಂಗತಿ ಆಗ್ಬಿಡ್ತು ಮರಯ್ಯ. ಇನ್ನು ಹೊಟ್ಟಿ ಸಜುವರಿಲ್ಲ. ಚರಗಿ ತಳಗಿಟ್ಟಿಲ್ಲ ಪಾರು. ಹಂಗತಿ ಆಗೈತಿ ಇವತ್ತು ಪರಿಸ್ಥಿತಿ. ಹೌದನ್ರಿ? ಬಿಸಿಲು ದಿನಕ್ಕೆ ಬುಂದೆ ಪಂದೆಗ ಅವಂಗ ತಿನ್ನಬಾರ್ದು. ತಿನ್ನು ಬಂದಿರಲ್ಲ. ಈಗ ಹೊಟ್ಟೆಗಿಂದೆಲ್ಲ ಖಾಲಿ ಆತಲ್ಲ. ಚರಗಿ ತಳಗಿಟ್ಟು ಬಂದಿರಲ್ಲ. ನಡ್ರಿ ಈಗ ಹೋಗುನು. ಎಲ್ಲಿಗಂತ ಕೇಳ್ತಿರಲ್ರಿ? ತಕ್ಷಣ ಪ್ರೀತಿ ಐತಿ. ಬಂಗಾರ ತರಕ್ ಹೋಗೋಣ ಅಂತ ಹೇಳಿದ್ದಿಲ್ಲ. ನಡ್ರಿ ಹೋಗ್ಬರು. ಅಯ್ಯೋ ಭಗವಂತ ಹೆಂಗಾರ ಮಾಡಿ ನಾನು ಈಕೆ ಕೈಲಿ ತಪ್ಪಿಸ್ಕೋಬೇಕಂತ ಇಷ್ಟೆಲ್ಲ ಗೋತ್ರಿ ಹಾಕಿದ್ಯಾ. ಸುಳ್ಳು ಒಂದು ಸೊಟ್ಟ ಅಂತ ಹೇಳಿದೆ. ಆದ್ರೂ ಈಕೆ ಹೋಗೋಣಂತಾಳಲ್ಲೋ ಮರಯ್ಯ. ಎಟ್ರು ಬಂಗಾರ ದುಡ್ಡಿರ್ಬೇಕು ಹೆಣ್ಮಕ್ಳಿಗೆ. ಅಲ್ಲೋ ಮರಯ್ಯ ನನಗೆ ಹಿಂಗತಿ ಆಗಿತ್ತು ಅಂದ್ರೂ ಬಂಗಾರ ತರೋಣ ಅಂತೀಯಲ್ಲೋ. ಅಲ್ಲ ಪಾರು ಬಂಗಾರ ಏನು ತುಸ ಐತೆ ನಿನ್ನ ಹತ್ರ? ಎಲ್ಲ ಬಂಗಾರ ಮಾಡಿ ಕೊಟ್ಟಿನಿ. ಇನ್ನೂ ಬಂಗಾರ ತಗೊಂಡ್ರಾಗದಿಯಲ್ಲ. ಏನ್ ಮಾಡ್ತಿ? ಇದ್ದಿದ್ದು ಬಂಗಾರ ಹಾಕೊಂಡ್ ಅಡ್ಡಾಡು. ಅದೇನು ಗೊತ್ತಿಲ್ರಿ ಗೌಡ್ರ ನನಗ. ಇವತ್ತು ಅಕ್ಷಯ ತೃತೀಯ ಐತಿ. ಬಂಗಾರ ತಗೋಬೇಕಂತ ನಾ ಬಂಗಾರ ತಗೊಂಡ ತಿರಾಕಿ. ನನ್ನ ಅಂಕರು ಕನಿಷ್ಠ ಪಕ್ಷ 2 ತೊಲಿ ಬಂಗಾರ ಆದ್ರೂ ಕೊಡ್ಸಬೇಕು. 2 ತೊಲಿ ಬೇಕಂದ್ರೆ ಬೇಕ. ತೊಲಿನ ಈ ಸತ್ಯಕ್ಕೆ ಕೊಡ್ತೀನಿ ನೋಡಿ. ಇಲ್ಲಿ ಅಂತಿಂತಾವ ತೊಲಿ ಕಿತ್ತ ಕೈಯಾಗ ಕೊಡ್ತೀನಿ. ತಗೊಂಡ್ ಬಿಡು ಗೌಡ್ರ. ನಾ ಹೇಳಿದ್ದು ಆ ತೊಲಿ ಅಲ್ಲ. ಕಟಗಿ ತೊಲಿ ಹೇಳಿಲ್ಲ ನಾನು. ಬಂಗಾರದ ತೊಲಿ ಹೇಳಿನಿ. ಈ ನಾಟಕ ಹಚ್ಚೋದು ಬಿಡ್ರಿ. ನಡ್ರಿ ಕರ್ಕೊಂಡು ನಾನು ಬಂಗಾರದ ಅಂಗಡಿಗೆ. ಅಯ್ಯೋ ಭಗವಂತ. ಈ ಬಸು ಜಯಂತಿ ಯಾಕೆ ಬರ್ತತೋ ಮಾರಯ್ಯ? ಈ ಬಸು ಜಯಂತಿ ಬಂತಂದ್ರ ನೀವು ಈ ಹೆಣ್ಮಕ್ಳು ಒಂದು ಕಾಟ ಬಂಗಾರ ತಗೋಬೇಕು. ನಮ್ಮ ಜಲಮ ಹಿಂದಿ ಕಲ್ಲಾಗ ಹಾಕಿ ಗರ್ರ ಅರ್ಧಂಗ ಮಾಡ್ತಾರ ನೋಡೋ ಮಾರಯ್ಯ. ಸಾಕು ಬೇಕಾಗಿ ಹೋಗೈತಿ ನನಗಂಕ್ರು. ಜೀವನಾನ ಬ್ಯಾಸ್ರಾಗಿ ಹೋಗ್ಬಿಟ್ಟತಿ ಬಂಗಾರ ಸಲುವಾಗಿ. ಇನ್ನೇನು ಹೋಗುದ? ಏನ್ ಇಲ್ಲೇ ಇರುದ? ನಡ್ರಿ ಹೋಗೋಣ. ಬ್ಯಾಡ್ ಪಾರು. ನನ್ನ ಹತ್ರ ಟ್ರಾಕ್ ಇಲ್ಲ. ಬ್ಯಾಡ್ ನಡಿ. ಮತ್ ಮುಂದಿನ ನೋಡ್ ತಗೋ. ಈಗೇನ್ ಜಗ್ ಬಂಗಾರ ಐತಿ ನಿನ್ನ ಕಡೆ? ಅವನ ಹಾಕೊಂಡ್ ಅಡ್ಡಾಡು ಮಾರೈತಿ. ನೀವೇನಾದ್ರು ನನಗೆ ಇವತ್ತು ಬಂಗಾರ ಕೊಡಿಸ್ಲಿಕ್ಕಂದ್ರ ನಾ ಸುಮ್ಮನಿರು ಮಗಳ ಅಲ್ಲ. ಧರಣಿ ಕುಂದಿರ್ತಾನೆ ಹೊರಗ. ನೋಡಿಲ್ಲ ಮನೆಯ ಮುಂದೆ ಧರಣಿ ಕುಂದಿರ್ತಾನೆ ಹೊರಗ ಕಟ್ಟಿ ಮ್ಯಾಗ. ಯಾಕಂತ ಕೇಳ್ತಾರ. ನನ್ನ ಗಂಡ ಬಂಗಾರ ಕೊಡಿಸಿಲ್ಲ ಅಂತ ಹೇಳ್ತಾನ ನೋಡು. ಅವಾಗ ಊರಾನ ಮಂದಿ ನಿಮ್ಗ ಅಂತಾರ ನೋಡಿ. ಇಂತ ದೊಡ್ಡ ಊರ್ ಗೌಡ್ರಾಗಿ ಹೆಂಡತಿಗೆ ಒಂದು ತೊಲಿ ಬಂಗಾರ ಕೊಡಿಸಿಲ್ಲ ಅಂತ ಚೀತು ಅಂತಾರ. ಅವಾಗ ಮರ್ಯಾದೆ ಬರ್ತತನ? ಈಗ ಹೇಳ್ರಿ, ಏನು ಹೊರಗೆ ಧರಣಿ ಕುಂದಿರ್ಲು ಏನು ಬಂಗಾರ ಕೊಡಿಸ್ತಿರೋ? ನಡಿಯೋ ಮಾರಯ್ಯ ನೀ ಅಂತ ಪಕಿನೇ ಅದಿ. ನೀ ಬಿಡು ಪಕಿನ ಅಲ್ಲ. ಆಯ್ತು ಬಾ ಕೊಡಿಸ್ತೀನಿ. ಅಯ್ಯೋ ಈ ಬಂಗಾರಕ್ಕ ಬಂಗಾರ ಅಂತ ಯಾವ ನನ್ನ ಮಗ ಕಂಡು ಹಿಡ್ದಾನೋ ಏನೋ. ಅವ ಕೈ ಸಿಗ್ಬೇಕಿತ್ತು. ಬಂಗಾರ ಕಂಡು ಹಿಡ್ದವಂಗ ಕಚ 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 ಕಡದು ಹಾಕ್ಬಿಡ್ತಿದ್ ನೋಡ ಅವಂಗ. ಈಗೇನ
ಕೊಡ್ಸಾವ್ರ ಕೊಡ್ಸಂಗಿಲ್ಲ. ಅಲ್ಲ ನನ್ನ ಹತ್ರ ರೊಕ್ಕಿಲ್ಲ ಹೆಂಗೆ ಮಾಡೋದು ಪಾರು ಅರ್ಥ ಮಾಡ್ಕೊಂಡಿಟ್ಟು ಈ ಕೈಯಾಗ ಬ್ಯಾಂಕ್ನಾಗ ರೊಕ್ಕ ಕೈಯಾಗ ಕ್ಯಾಶ್ ಇಲ್ಲ. ರೊಕ್ಕ ಕೊಡ್ಲಿಕ್ಕಂದ್ರೆ ಬಂಗಾರ ಕೊಡ್ತಾರನ. ನೀವು ಬಂಗಾರ ರೊಕ್ಕ ಕೊಡ್ಲಿಕ್ಕಂದ್ರೆ ನೀವು ಇಲ್ಲೇ ರೀ ರೊಕ್ಕ ತಂದು ಕೊಡು ಮಟ ಅಂತಾರೆ. ಅವಾಗ ಹೆಂಗೆ ಮಾಡೋದು? ಬಂಗಾರ ಅಂಗಡಿಯಾಗ ನಿಮ್ಮನ್ನ ಒತ್ತಿ ಇಟ್ಟು ಬರ್ತೀನಿ. ಇವತ್ತು ಒತ್ತಿಟ್ಟಾದ್ರೂ ಬಂಗಾರ ತರಬೇಕಂದ್ರ ತರೋದ ತರಬೇಕಂದ್ರ ತರಬೇಕ ನೋಡ್ರಿ. ಇವತ್ತು ಒತ್ತಿ ಇಡ್ತೀನಿ ನಿಮ್ಮನ್ನ ಬಂಗಾರದ ಅಂಗಡಿಯಾಗ. ಎಂತ ಲೋಕವಯ್ಯ ಇದು ಎಂತ ಲೋಕವಯ್ಯ, ಬಂಗಾರದ ಸಲುವಾಗಿ ಹೆಂತಿನ ಒತ್ತಿ ಇಡೋ ಹೆಂತಿನ ಎಲ್ಲಾದ್ರೂ ನೋಡಿದಿರೇನಯ್ಯ. ಎಂತ ಲೋಕವಯ್ಯ ಇದು ಎಂತ ಲೋಕವಯ್ಯ. ಗೌಡ್ರಿ ನಡ್ರಿ ಹೋಗುನು. ಎಟ್ಟತ್ ಮಾಡ್ತೀನಿ ನಡ್ರಿ, ಬಂಗಾರದ ಅಂಗಡಿ ಕದ ಹಾಕತ್ತೆ. ನಡ್ರಿ ಹೋಗುನು, ನನ್ನ ಬಂಗಾರದಂತ ಗಂಡ. ನಡ್ರಿ ಬಂಗಾರ ತರಕ್ ಹೋಗುನು. ಬಂಗಾರದಂತ ಗಂಡ ಅನ್ನೋದು ಬಂಗಾರ ಸಲಮಂದ ಜಲಮ ಯಾರಿದು? ಇಂಥ ಪರಿಸ್ಥಿತಿ ಗಣಸಿಗೂ ಬರಬಾರ್ದು ಮಾರಯ್ಯ. ನನ್ನ ಪರಿಸ್ಥಿತಿ ಹೆಂಗತೈತಿ ನೋಡ್ರಿ, ನಿಮ್ಮ ಪರಿಸ್ಥಿತಿ ಹೆಂಗತೈತಿ? ಈ ಅಕ್ಷಯ ತೃತೀಯ ದಿನ ಒಟ್ಟು ಮನ್ಯಾಗ ಇರಕ್ಕೆ ಹೋಗ್ಬೇಡ್ರಿ. ನಾನು ಅದಕ್ಕೆ ಲೇಟಾಗಿ ಬಂದ್ರು ನನ್ನ ಪರಿಸ್ಥಿತಿ ನೋಡ್ರಿ. ಈ ಅಕ್ಷಯ ತೃತೀಯ ಇನ್ನೊಂದು 3-4 ದಿನ ಐತಿ ಅಂತಂದ್ರೆ ಮನಿ ಬಿಟ್ಟು ಇನ್ನು ಮುಂದಿನ ವರ್ಷ ಹೋಗ್ಬಿಡ್ತೀನಿ ರೀ. ಮನಿ ಕಡೆ ಆಜು ಬಾಜು ಆಯಂಗಿಲ್ಲ. ನೀವು ಹಂಗ ಮಾಡ್ರಿ, ನಾನು ನಿಮಗೆ ಟಿಪ್ಸ್ ಕೊಡಾಕತ್ತೀನಿ. ಮೀನಾಕ್ಷಿ, ನಿನ್ನ ಅಳಿಯನ್ನ ಎತ್ಕೊರವ. ಬಾರಪ್ಪಾಜಿ ಬಾಯ್ಲಿ. ಅಯ್ಯೋ ಎಷ್ಟು ಕೆಂಪ ಐತಿ ಬೇವ. ಆದ್ರ ಅಟ್ಟು ಮೂಗ್ ಮಂಡ ಐತಿ ಬಿಡ್ಬೇವ ನಿನ್ನ ಮೊಮ್ಮಗಂದು. ಸ್ವಾಗತಿ ಬಾಯ ಬಿಚ್ಚಿ ಬಿದ್ದಾನ. ನಿನ್ನ ಹೋತಾನಂತಾರ ಯವ ಒಟ್ರು. ನಂದೇನು ನಿನ್ನ ಮೊಮ್ಮಗನಷ್ಟು ಮೂಗ್ ಮಂಡಿಲ್ವ? ನನ್ನ ಮೂಗು ಚೂಪ್ ಐತಿ ಯವ. ನಿನ್ನ ಮೊಮ್ಮಗ ಇದೇನು ಬೇ ಮಬ್ಬ ಐತೇನ? ಗಪ್ಪ ಐತಲ್ ಬೇ, ಎಲ್ಲಿ ಮಿಸ್ಗ ಇಲ್ಲ? ಅವ್ವ ನನ್ನ ಮೊಮ್ಮಗ ಹಂಗ ಅನ್ನಕ್ ಹೋಗ್ಬೇಡ, ನೀವು ಹುಷಾರಿಂದ ಇರು. ನನ್ನ ಮೊಮ್ಮಗ ಬಿಟ್ರನ ಇವತ್ತ ನೀನು ಕರ್ಕೊಂಡು ಪತ್ತೆ ಇಲ್ಲಾರ್ದಂಗೆ ಹೊಕ್ಕ ನೋಡು. ಅಯ್ಯೇ ಮಕ್ಕ ನೋಡಿ ಯಾವ ಇದ್ರದ್ದು ನಾನು ಕರ್ಕೊಂಡು ಹೋಗ್ಕನಂತ. ನಾನೇನು ಕರ್ಕೊಂಡು ಹೋಗ್ಕನ? ನನ್ನ ಎತ್ತಾಕರ ನೀರು ಬೇಡ ನೀವಂಗ. ಲಪ ಲಪ ಐತಿ ನಿನ್ನ ಮೊಮ್ಮಗ. ಅಯ್ಯೋ ಹಂಗ್ಯಾಕಂತೀರಿ ಚಿಕ್ಕಮ್ಮರ? ನನ್ನ ಮಗ ಗಟ್ಟಿ ಅದನ, ಗಜ ಭೀಮ. ಹೌದೌದು, ಹೆತ್ತಾರಿಗೆ ಹೆಗ್ನಾನ ಮುದ್ದು ಬಿಡು. ಅಯ್ಯೋ ಇದನ್ನೆಲ್ಲ ಬಸನಿ ನೋಡಕ್ ನನ್ನ ಕಣ್ಣಿಂದ ಆಗವಲ್ದಪ್ಪ. ಈ ಮನಿ ಬಿಟ್ಟು ಎತ್ತಗರ ಹೋಗೋಣಂದ್ರ ಆಗಂಗಿಲ್ಲ. ಎಲ್ಲ ಇತರ ಮಸಡಿ ನೋಡ್ಬೇಕಲ್ಲ. ಈ ಹುಡುಗಗೊಂದು ಹಾಲು ಕುಡ್ಸೋದೈತಿ, ಇಲ್ಲ ಅಂದ್ರೆ ಹೋಗ್ಬಿಡ್ತಿದ್ದೆ. ಇವ್ರು ಒಟ್ಟರು ಹೋಗೋ ಮಟ ಅದೇನು ಒಯ್ಯಾರು ಒಟ್ರು ಏನು ಹಲ್ಕಿ ಶಾಕತ್ತಾರ ನೋಡಿ. ಒಟ್ಟರು ಕುತ್ಕೊಂಡು ನನಗೆ ಹೊಟ್ಟಿ ದಗದಗದಗದಗ ಉಡಿಯಕತ್ತತಿ. ಅಲ್ಲ ಮೀನಾಕ್ಷಿ, ಇಂಥ ಬಂಗಾರದಂಥ ಖುಷಿನ ಅದು ಹ್ಯಾಂಗಾರ ಬಿಟ್ಟು ಹೋಗಿದ್ದಾಳೆಯವ. ಹುಡುಗನ್ ನೋಡಿದ್ರ ಹಸ್ತು ಹೊಟ್ಟಿ ಹಿಂಗತತಿ ಅಂತಾದ್ರಾಗ ಹ್ಯಾಂಗಾರ ಇದನ್ನ ಮಾಡ್ತಿದ್ದಾಳೆಯವ. ಆಕೆಗೆ ಕಳ್ಳು ಅನ್ನೋದ್ರ ಇರಕಿಲ್ಲನ. ಅವಕ್ಕೆಲ್ಲ ಮನುಷ್ಯತ್ವ ಅನ್ನೋದೇ ಇಲ್ಲ ಬಿಡ್ರಿ. ಮನುಷ್ಯತ್ವ ಅನ್ನೋದಿತ್ತಂದ್ರ ಆಕೆ ಯಾಕ ಮಗುಗ ಹಿಂಗೆಲ್ಲ ಮಾಡ್ತಿದ್ಲ? ಯವ್ವ ಜಗತ್ನಾಗ ಎಂತೆಂತಾರ ಇರ್ತಾರ ಯವ್ವ. ನಮ್ಮವ್ವ ಆ ರೊಕ್ಕ ಕಟ್ಟು ಬೆಂಕಿ ಹಚ್ಚಲಿ, ಬರೀ ರೊಕ್ಕದ ಮಕನ ನೋಡ್ತಾ. ಈ ಮಗನರ ನೋಡಕ ಆಗವಲ್ದ ಏನಂತೀನಿ ನಾನು. ಮುಂದೆ ಹೆಂಗೆ ಬಿಟ್ಟು ಹೋಗ್ಕಳನವ ಇಂಥ ಖುಷಿನ. ರೊಕ್ಕ ಪ್ರಪಂಚ ಕೆತ್ತು ಬಿಡ್ರಿ ಅತ್ತಿಯರಕಿಗೆ. ಏನವ ನನ್ನ ಮೊಮ್ಮಗನ ನೋಡ್ಕೊಂಡು ಹಂಗ ಕುಂದಿರ್ತೀಯ? ಹೊಟ್ಟಿಗೆ ಕಾನ ಪೀನ ಏನಾರ ಮಾಡ್ತೀಯ? ನೋಡು ನನ್ನ ಮೊಮ್ಮಗನ್ ನೋಡಿ ಹೊಟ್ಟಿನ ತುಂಬ ತಂದು ನಿನಗ. ಇನ್ ಮ್ಯಾಗಿದ್ದ ಗಾಳಿ ಹವಾದ ಮ್ಯಾಗ ಇರ್ಬೇಕಂತ ಮಾಡೀನವ. ನಿನ್ನ ಮೊಮ್ಮಗನ ಮಕ ನೋಡೋದು ಗಾಳಿ ಹವಾದ ಮ್ಯಾಗ ಇರೋದು. ಕುಂದ್ರಿ ಒಂದಿಟ್ಟು ಏನಾರ ಮಾಡ್ಕೊಂಬರ್ತೀನಿ. ಮತ್ತೆ ಇನ್ನು ಅಡಿಗೆ ಲೇಟ್ ಆಗತ್ತಾ ಯವ? ಹೆಸರು ಪಸರು ಇಟ್ಟು ಹಿಂದೆಗಡೆ ಊಟಕ್ಕೆ ಅದು ಮಾಡ್ಬೇಕಂತ ಮಾಡೈತಿ. ಯಾರನ್ನೂ ಕರೆದಿಲ್ಲ. ಸುಮ್ಮನೆ ನೀವಟ ಇವ್ರ ಅಮ್ಮ ಇವ್ರ ಹೆಣ್ಣ ಮಟ್ಟ ಬರ್ತಾಳ ಅಷ್ಟ. ಮತ್ತೆ ಯಾರನ್ನೂ ಕರೆದಿಲ್ಲ ಬಿಡು. ಅದೆಲ್ಲ ನಿಮ್ಮಣ್ಣ ಧೂಮ್ಧಾಮಾಗಿ ಮಾಡೋನು ಹೆಸರು ಇಡೋದು ಅಂತ ಅಂದ. ಮತ್ತು ನನಗೇನು ಅನ್ನಿಸ್ತು, ಮತ್ತು ಈಗ ಕೂಸು ಸಾಂದೈತಿ ಬ್ಯಾಡವಾ ನೆದ್ರ ಪದರ ಅಂತಂದ್ರೆ ಏನು ಮಾಡೋದು ಹೋದಿಲ್ಲ. ಹಂಗೆ ಇವ್ರ ಹೆಣ್ಣಮ್ಮನೂ ಬೇದ್ಲು, ಬ್ಯಾಡಪ್ಪ ಮುಂದೆ ಜವಳದ ಕಾರ್ಯಕ್ರಮ ದೊಡ್ಡದಾಗಿ ಮಾಡಕಂತ್ರಿ ಅಂತಂದ್ರು. ಅದಕ್ಕೆ ಸುಮ್ಮನೆ ನಾವು ಅಷ್ಟ ಮನೆ ಮಂದಿ ಅಷ್ಟ ಹೆಸರಿಟ್ರಾತಂತೆ ಮಾಡಿದೀವಿ ನೋಡುವ. ಆದ್ರೆ ನೀ ಬಂದಿದ್ದು ಭಾಳ ಖುಷಿ ಆಯ್ತು ನನಗೆ. ನೀ ಬರ್ತಾಳಿಲ್ಲ ಅಂತ ಮಾಡಿದ್ದೆ. ನಾನು ಬರಬಾರ್ದಂತ ಮಾಡಿದ್ನಿ ಬೇ. ಒಬ್ರು ಹ್ಯಾವಕ್ಕೋಸ್ಕರ ಬಂದು ನೋಡ್ಬೇವ. ನಾನು ಜೀವನದಾಗ ಸಾಧನೆ ಮಾಡಿದೆ, ಅವ್ರು ಇನ್ನೇನೇನೇನೇನು ಮಾಡಿಲ್ಲ. ನಾನು ಹ್ಯಾವಕ್ಕ ರೊಕ್ಕ ಈ ನಮೂನಿ ದುಡಿಯಾಕತ್ತಾರ. ಆದ್ರೆ ನಾ ಶ್ರಮ ಪಟ್ಟು ದುಡಿತೀನವ. ಇವ್ರ ಗತೆ ಜೀವನ ಮಾಡಕತ್ತಿಲ್ಲ ನಾನು. ಬರೀ ಕೊಂಕಾಡ್ತಾಳಿಕೆ ಮೀನಾಕ್ಷಿ, ಬರೀ ರೇಟಕ್ಕೆ ಈಕಿದು. ಇನ್ನೊಂದು ಸ್ವಲ್ಪ ದಿನ ತಡಿ, ನಾನು ನೋಡಕಂತೆ ಹೆಂಗಿರ್ತೀನಂತೆ. ನಾನು ನಿನ್ಕಿನ ಬಿಂದಾಸಾಗಿರ್ತೀನಿ, ಅವಾಗ ಹೇಳ್ತೀನಿ ನಿನಗೆ. ನೋಡುವ ನಮ್ದಂಕ್ರು ಗಂಡ ಹುಟ್ಟೈತಿ. ನೀ ಯಾವಾಗ ಇನ್ನು ಹೆಣ್ಣು ಹೊಡೆದು ಕೊಡುದು? ಬೇಸೈತಿ ಬಿಡುವ. ನಿನ್ನ ಮೊಮ್ಮಗೋಸ್ಕರ ನಾ ಹೆಣ್ಣು ನೋಡಿಲ್ಲನ? ಬೇಸೈತಿ ಬಿಡು. ಹೌದು ಮತ್ತ ನನ್ನ ಮೊಮ್ಮಗೋಸ್ಕರ ನೀನು ಹೆಣ್ಣು ಹಿಡಿ, ನಾವು ಬೀಗ್ತಾನ ಮಾಡ್ತೀವಂತ. ಆ ದೇವ್ರು ನಿಂದೊಂದು ಚಲೋ ಮಾಡಿದ್ರೆ ಸಾಕುವ ನನಗೆ. ಅದ ಆಸೆ. ಇನ್ನೇನೈತಿ? ಮಗನ ಹೊಟ್ಟಿಲೆ ಗಂಡ ಮೊಮ್ಮಗನ ನೋಡಿದೆ, ಇನ್ನೇನು ಹೊಟ್ಟಿಲೆ ಒಂದು ಕೂಸು ನೋಡಿನಿ ಅಂದ್ರೆ ಮುಗಿದು ಹೋತು. ನಂದು ಏನೈತಿ? ನಾವಂಕರು ಬಡ್ತಂದಾಗ ಬೆಂದ ಬೇಗಿ ಹೋದ್ವವ. ನೀವರ ನಿಮ್ಮ ಕಾಲ ಮೇಲೆ ನಿಂತ್ಕೊಂಡು ದುಡಿಯಾಕತ್ತೀರಿ ಸಾಕು. ಇದಕ್ಕಿಂತ ಹೆಚ್ಚಿಂದ ಏನು ಬೇಕು ನಮಗೆ? ಯವ್ವ ಇನ್ನು ಹಳೆ ಡೈಲಾಗ್ ಹೊಡಿಬೇಡವ ಯವ್ವ. ಇನ್ನು ಹತ್ಕೊಂತ ನಿಂದ್ರಬೇಡ ಅಂದಂಗೆ. ಅಪ್ಪ ಇಲ್ಲಿ ಕಾಣವಲ್ಲ? ಅಪ್ಪ ಬಂದಿಲ್ಲನ? ಅಯ್ಯೋ ನಿಮ್ಮ ಅಪ್ಪ ಈಗ ಬಾಳೆದಾರಾಗೇನವ? ಈಗ ನೋಡು ಮೊನ್ನೆ ಬಂದ ಮೊಮ್ಮಗನ ಮಕ ನೋಡಿದ್ನ. ನೋಡ್ದವನ ಒಂದಿನ ಇದ್ದವನ ಹಂಗೆ ಹೋಗೇ ಬಿಟ್ಟ ದುಡಿಯಾಕ.
ಇಷ್ಟು ವಯಸ್ಸಾಗ್ಯಾವು ಎದಕ್ಕೆ ಕಳಿಸ್ತಿರುವ ಅವನ್ನ ದುಡಿಯಾಕಂತೀನಿ ನಾನು. ಅಲ್ಲೇನ ನೀ ಬ್ಯಾಡ ಅಂತ ಹೇಳ್ಬಾರ್ದನ? ಇಷ್ಟು ವಯಸ್ಸಾದ್ಮೇಲೆ ಅಷ್ಟು ದೂರ ದುಡಿಯಾಕ ಹೋಗೋದು ಬೇಕಾ? ಮೀನಾಕ್ಷಿ, ನಾ ಎಷ್ಟು ಹೇಳ್ತೀನಿ ಆದ್ರೆ ನನ್ನ ಮಾತ ಕೇಳಂಗಿಲ್ಲ. ಇನ್ನೂ ಗಟ್ಟಿಮುಟ್ಟದೀನಿ, ಒಬ್ನ ಎಷ್ಟಂತ ಹೋರಾಟ ಮಾಡ್ತೀನಿ ನೀನು ಅಂತೇಳಿ ಈಗ ಅಪ್ಪನ ಹೋಗ್ಯಾನವ. ನಾ ಹೇಳಿದ್ರು ನನ್ನ ಮಾತು ಕೇಳಂಗಿಲ್ಲ. ವಯಸ್ಸಿನಾಗ ಹಿಂಗತಿ ದುಡ್ದಿದ್ನಂದ್ರ ನಮ್ಮ ಪರಿಸ್ಥಿತಿ ಹಿಂಗೆ ಯಾಕಾಕಿತ್ತವ? ಈಗ ದುಡಿಯಾಕ ಓಡಾಡಕತ್ತಾನ ನಿಮ್ಮ ಅಪ್ಪ. ಈಗಾರ ಹುರುಪಿನಿಂದ ದುಡಿಯಾಕತ್ತಾರಲ್ಲ, ಅದಕ್ಕೆ ಖುಷಿ ಪಡ್ರಿ. ಅಂದಂಗ ಏನ್ ಹೆಸರು ಇಡುದಪ್ಪ ನಿನ್ನ ಮಗಗ? ಏನ ಕಲ್ಲಪ್ಪ ಅಂತ ಇಡುದ, ಮಲ್ಲಪ್ಪ ಅಂತ ಇಡುದ, ಏನ ಚಿಟಬುರ್ಲೆ ಅಂತ ಇಡುದ? ನೀವ ಆಯ್ಕೆ ಮಾಡ್ರಿ, ನೀವ ಇಡ್ರಿ. ಏನ್ ಇಡ್ತೀರಿ ನಿಮ್ಮ ಮಳೆಯಾಗ? ನೀವ ಹೆಸರು ಹುಡುಕಿ ಇಡ್ರಿ. ಚಿಟಬುರ್ಲೆ ಅಂತ ಇಟ್ರು ಯಾರು ಇಟ್ಟಾರ ಹೆಸರು ಅಂದ್ರೆ ನಾವು ನಿಮ್ಮ ಹೆಸರೇ ಹೇಳ್ತೇವೆ. ನೋಡ ಎಷ್ಟು ಬೆರಿಕಿದ ನೋಡ್ಲಿ ನಿಮ್ಮವ್ವ, ನನ್ನ ಮ್ಯಾಗ ಕಡ್ಕೊಂಬಂದ್ಲು. ಅಲ್ಬಿ ಒಂದೀಟರ ಫೋನ್ಯಾಗ ಮಾತಾಡೋದು ಅದು ಮಾಡ್ತೀಯ? ಯಾವ ನೆನಪ ಬರಂಗಿಲ್ಲ ನಾ ಮೀನಾಕ್ಷಿ ನಿನಗೆ? ಏನ್ ಮಾಡ್ಲೇವ, ನಮ್ಮ ಜಂಪರ್ ಆರ್ಡರ್ ಇರ್ತಾವ, ಅವನ್ನ ಮತ್ತೆ ಹೊಲಕ್ಕೆ ಕೊಡ್ಬೇಕು ಕರೆಕ್ಟ್ ಟೈಮಿಗೆ. ಕೊಡ್ಲಿಕ್ಕಂದ್ರೆ ಜಗಳ ತೆಗೆದು ಬಿಡ್ತಾರ ಮಂದಿ. ಏನ್ ಮಾಡ್ಲಿ, ಮುಕ್ಳಿ ತುರ್ಸ್ಕೊಳಕ್ ಪುರ್ಸತ್ತಿಲ್ಲ ನನಗೆ. ನಾನು ಎಷ್ಟು ಬೇಯ್ತೀನಿ ಆದ್ರೂ ಕೇಳಂಗಿಲ್ಲ. ದಿನಕ್ಕೆ 6-7 ಜಂಪರ್ ಹೊಲಿತಾಳೆ ನಿಮ್ಮ ಮಗಳು. ನಾನು ಇಂಥ ದುಡಿಯಾಕಿನ ಎಲ್ಲಿ ನೋಡಿದ್ದಿಲ್ಲವ. ನನ್ನ ಮಗನ ಪುಣ್ಯ ಬಿಡು, ಇಂಥ ಸೊಸೆ ಸಿಕ್ಕಿದ್ದ. ನನ್ನ ಮಗ ಎಷ್ಟು ಉಡಾಳಿದ್ದ, ನನ್ನ ಮಗನ ಬಾಳೆಗೆ ಹಚ್ಚಿದ್ಲು. ನಿಮ್ಮ ಮಗಳಂತ ಸೊಸೆ ಪಡಿಬೇಕಂದ್ರೆ ಭಾಳ ಪುಣ್ಯ ಮಾಡೀನಿ ನಾನು. ಅಂತಾರಲ್ಲ ಸುಳ್ಳಲ್ಲ, ಹೆಣ್ಣು ಮನಸ್ಸು ಮಾಡಿದ್ರೆ ಬೇಕಾದ್ ಮಾಡ್ಬೋದು ಅನ್ನೋದಕ್ಕೆ ಉದಾಹರಣೆನ ನಮ್ಮ ಮೀನಾಕ್ಷಿ. ಯಾಕಿನ ಏನು ಒಟ್ಟರು ಹೊಗಳಿ ಆಟಕ್ಕೆ ಏರಿಸ್ತಾರ. ಏನು ದೊಡ್ಡ ಸಾಧನೆ ಮಾಡ್ಯಾಳ ಅನ್ನೋ ಹಂಗೆ. ಸಿಳಿಮಿಳಿ ಒಂದು 4 ಜಂಪರ್ ಹೊಲದು ಅಡ್ಡಾಡ್ತಾಳ. ಆಕಿನ ಇಷ್ಟು ಒಟ್ಟರು ಹೊಗಳಾಕತ್ತಾರ.